ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬಳ್ಳಾರಿ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ನಟ ದರ್ಶನ್ ಬರ್ತಾರೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಪ್ರದೂಷ್ನನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕಲಬುರಗಿ ಜೈಲಿಗೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಆತನನ್ನು ಶಿಫ್ಟ್ ಮಾಡಿದ್ದಾರೆ. ಧಾರವಾಡ ಜೈಲಿಗೆ ಧನರಾಜ್, ವಿಜಯಪುರ ಜೈಲಿಗೆ ವಿನಯ್ ದಿಕ್ಕಾಪಾಲಾಗ್ಬಿಟ್ರು. ಶಿವಮೊಗ್ಗ ಜೈಲಿಗೆ ಜಗದೀಶ್, ಲಕ್ಷ್ಮಣ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಇವತ್ತು ಬೆಳಗ್ಗೆನೇ ಪರಪ್ಪನ ಅಗ್ರಹಾರದಿಂದ ಹೊರಡಿಸಿರ್ತಕ್ಕಂಥದ್ದು. ಓಕೆ, ಒಬ್ಬ ಆರೋಪಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮೈಸೂರಿಗೆ ಶಿಫ್ಟ್ ಆಗಬೇಕಾದ ಮೂವರು ಇನ್ನೂ ಶಿಫ್ಟ್ ಆಗಿಲ್ಲ ಅಂತ ವೈದ್ಯರಿಂದ ತಪಾಸಣೆಯ ಬಳಿಕ ಮೈಸೂರು ಜೈಲಿಗೆ 3 ಜನರನ್ನು ಶಿಫ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈಗ ಬೆಳಗ್ಗೆ 4 ಗಂಟೆ 10 ನಿಮಿಷ ಪರಪ್ಪನ ಅಗ್ರಹಾರವನ್ನು ಬಿಟ್ಟಿರ್ತಕ್ಕಂಥದ್ದು ಇವರು. ಹಾಗಾಗಿ ಹೆಚ್ಚು ಕಡಿಮೆ 9 ಗಂಟೆಯ ವೇಳೆಗಾಗಲೇ ಅವರು ಬಳ್ಳಾರಿಗೆ ದರ್ಶನನ್ನು ಶಿಫ್ಟ್ ಮಾಡ್ತಾರೆ. 2 ಕಡೆಯಿಂದ ಅಲ್ಲಿ ಮಾರ್ಗ ಇರ್ತಕ್ಕಂಥದ್ದು. 2 ಕಡೆ ರೋಡನ್ನು ಬ್ಲಾಕ್ ಮಾಡಿದಾರಂತೆ ಜೈಲಿಗೆ ಬರಬೇಕಾದ್ರೆ. ಒಂದು ಚಿತ್ರದುರ್ಗ ಕಡೆಯಿಂದ ಹೋಗ್ತಕ್ಕಂಥದ್ದು, ಮತ್ತೊಂದು ಆಂಧ್ರದ ಅನಂತಪುರ ಕಡೆಯಿಂದ ಹೋಗ್ತಕ್ಕಂಥದ್ದು. ಹಾಗಾಗಿ ಈಗ ಅನಂತಪುರ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಹತ್ತಿರ ಹೋಗಿರ್ತಾರೆ. ಇನ್ನೇ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗಬಹುದು. ಅಷ್ಟರಲ್ಲಿ ಅವರು ಜೈಲಿಗೆ ಬರ್ತಾರೆ. ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಜೈಲಿಗೆ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಎಲ್ಲರನ್ನೂ ಬ್ಲಾಕ್ ಮಾಡಿದ್ದಾರೆ. ಇವಾಗ ಆರಂಭದಲ್ಲಿ ಒಂದು ಸರ್ತಿ ಆ ವೆಹಿಕಲ್ ದರ್ಶನ್ ಇರ್ತಕ್ಕಂಥ ವೆಹಿಕಲ್ ಜೈಲು ಒಳಗೆ ಬಂದುಬಿಟ್ರೆ ಆಮೇಲೆ ಬೇಕಾದರೆ ಮಿಕ್ಕಿದವ್ರಿಗೆಲ್ಲ ಬಿಡ್ಬೋದು. ಅಲ್ಲಿ ತನಕ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಭದ್ರತೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇದು ಸುಮಾರು 9 ಗಂಟೆಯ ಒಳಗಾಗಿ ಬಳ್ಳಾರಿಗೆ ಜೈಲಿಗೆ ದರ್ಶನ್ನ ಕರ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಆರಂಭದಲ್ಲೇ ಬೆಳಗ್ಗೆ ಮಾಧ್ಯಮದವರ ಕಣ್ ತಪ್ಪಿಸಿ ರೋಡ್ ಡೈವರ್ಟ್ ಮಾಡಿ ಕರ್ಕೊಂಡು ಹೋದರು. ಈಗ ಅವರು ಹತ್ತತ್ರ ಬಳ್ಳಾರಿ ಹತ್ತತ್ರಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಕಡಿಮೆ ಎಲ್ಲ 300 ಚಿಲ್ಲರೆ ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಅದಕ್ಕೋಸ್ಕರನೇ ಅವರು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಬಿಟ್ಟಿರ್ತಕ್ಕಂಥದ್ದು. ಒಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಇರಲ್ಲ ಅಂತ, ಮತ್ತೊಂದು ಸೇಫ್ಟಿ. ಡೇ ಟೈಮಲ್ಲಿ ಶಿಫ್ಟ್ ಮಾಡೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡಿಬಿಟ್ರೆ ಯಾವುದೇ ತೊಂದರೆ ಇಲ್ಲದೆ ಬೇಗ ಹೊಟ್ಟೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಈಗ ನಡೆದಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ದರ್ಶನ್ನನ್ನು ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರ್ತಾರೆ. ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ ಅಂತ ಹೇಳ್ತಾರೆ. ಆ ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ರಲ್ಲಿ ದರ್ಶನ್ನನ್ನು ಇರಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ಸೆಲ್ನಲ್ಲೇ ಚೌಕಾ ಸಿನಿಮಾದ ಶೂಟಿಂಗ್ ಕೂಡ ನಡೆದಿತ್ತು. ದರ್ಶನ್ ಅದರಲ್ಲಿ ಪಾಲ್ಗೊಂಡಿದ್ದರು. ಈಗ ಅದೇ ಸೆಲ್ಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ. ತುಂಬ ಭದ್ರತೆ ಇರತಕ್ಕಂಥ ಕೊಠಡಿ, ಮತ್ತು ಯಾರಿಗೂ ಭೇಟಿಗೆ ಅವಕಾಶ ಕೊಡಲ್ಲ. ಏಕಾಂಗಿಯಾಗಿ ಕೂತಿರಬೇಕಾಗುತ್ತೆ ಆ ಸೆಲ್ನಲ್ಲಿ. ಅಬ್ಬಬ್ಬ ಅಂದರೆ ದಿನಕ್ಕೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕಿಂಗಿಗೆ ಹೊರಗಡೆಗೆ ಬರ್ಬೋದು. ಅದು ಬಿಟ್ಟರೆ ಊಟ ತಿಂಡಿನೂ ಕೂಡ ಸೆಲ್ಗೆ ಶಿಫ್ಟ್ ಆಗುತ್ತೆ. ಸೆಲ್ಗೆ ತಂದು ಕೊಡ್ತಾರೆ ಎಲ್ಲನೂ. ಸುಮ್ಮನೆ ಹೊರಗಡೆಗೆ ಬಿಡೋದು ಇನ್ನೇನೋ ಆಗೋದು ಈ ಪರಪ್ಪನ ಅಗ್ರಹಾರದಲ್ಲಿ ಆಯ್ತಲ್ಲ, ಹಂಗೆ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಫೆಸಿಲಿಟಿಯನ್ನು ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥ ವೆಹಿಕಲ್ ಏನಿದೆ, ಈ ವೆಹಿಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ. ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸೊ 9 ಗಂಟೆ ಅಷ್ಟೊತ್ತಿಗೆ ಬಂದರೆ ಅಲ್ಲಿ ಪ್ರೊಸೀಜರ್ಸ್ ಇರುತ್ತೆ ಆ್ಯಕ್ಚುಲಿ ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕಾದ್ರೆ. ಬಟ್ ಅದಕ್ಕೆ ದರ್ಶನ್ಗೇನಿಲ್ಲ, ದರ್ಶನ್ ಕರ್ಕೊಂಡೋಗಿ ಡೈರೆಕ್ಟಾಗಿ ಸೆಲ್ಗೆ ಹಾಕ್ತಾರೆ. ಆ ಫಾರ್ಮ್ಯಾಲಿಟೀಸ್ ಎಲ್ಲ ಪರಪ್ಪನ ಅಗ್ರಹಾರದಿಂದ ಇಲ್ಲಿಗೆ ಬಂದಿರತಕ್ಕಂಥ ಸಿಬ್ಬಂದಿ ಏನಿರ್ತಾರೆ ಅವರು ಮಾಡ್ಕೋತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ತಾವೀಗ ಪೈಲಟ್ ವೆಹಿಕಲ್ನಲ್ಲೇ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಪೈಲಟ್ ವೆಹಿಕಲ್ ಜೊತೆಗೆ ಇದೊಂದು ಬೊಲೆರೋ ಕೂಡ ಇದೆ, ಒಂದು TT ಕೂಡ ಇದೆ. ಹಾಗಾಗಿ ಬೊಲೆರೋದಲ್ಲಿದ್ದಾರೋ TTನಲ್ಲಿದ್ದಾರೋ ದರ್ಶನ್ ಗೊತ್ತಾಗ್ತಾ ಇಲ್ಲ. ಬಟ್ ಆ ಮಾಹಿತಿಯನ್ನು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಒಳಗಡೆಯಿಂದ ಸ್ಕ್ರೀನ್ ಗೀನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆ ರೀತಿಯಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಳ್ಳಾರಿ ಹತ್ತತ್ರಕ್ಕೆ ಈಗಾಗಲೇ ಅವರು ಬಂದಿದ್ದಾರೆ. ಕೆಲವೇ ಹೊತ್ತಲ್ಲಿ ಅವರು ಬಳ್ಳಾರಿ ಜೈಲಿಗೆ ಹೋಗ್ತಾರೆ. ಬಳ್ಳಾರಿ ಜೈಲು ಒಳಗೆ ಹೋಗೋ ತನಕ ಮಾತ್ರ ನಮಗೆ ದೃಶ್ಯಗಳು ಅದು ಇದು ಸಿಗ್ಬೋದು. ಜೈಲು ಒಳಗಡೆ ಹೋದ್ಮೇಲೆ ಇನ್ನೇನಾಗುತ್ತೆ ಅಂತ ನಮ್ಗಳಿಗೆ ಮಾಹಿತಿ ಗೊತ್ತಾಗಲ್ಲ. ಈಗಾಗಲೇ 69 ದಿನ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ರು ದರ್ಶನ್, 69 ದಿನ. ಸೊ ಒಂದು ಸಣ್ಣ ವಿಚಾರ ಅಂತಂದರೆ ಅಲ್ಲಿ ಅವ್ರಿಗೆ ಐಷಾರಾಮಿ ಜೀವನ ಸಿಗ್ತಾ ಇತ್ತು ಅಂತ ಒಂಥರ ಸಂಚಲನಕ್ಕೆ ಕಾರಣ ಆಗ್ಬಿಡ್ತು ಒಂದು ಫೋಟೋ. ಮತ್ತು ಅವರು ಯಾರ ಜೊತೆನೋ ವಿಡಿಯೋ ಕಾಲ್ ಮಾಡಿದ್ದೊಂದು ವಿಡಿಯೋ 25 ಸೆಕೆಂಡು. ಅದರಿಂದಾಗಿ ಇಷ್ಟೆಲ್ಲ ಈಗ ಬೆಳವಣಿಗೆಗಳು.